ಇನ್ನು ಅದು ಅವ್ರು ಹಾಕಿದ್ದಾರೆ ಅಂತ ನನಗೆ ಭಾವನೆ ಇದೆಯಪ್ಪ. ಬಾಕಿ ಅವ್ರು ಹೇಳಿದ್ರು ಸರ್ ಆತ್ಮಸಾಕ್ಷಿಯ ಮತ ಹಾಕಿದ್ದೀನಿ ಅಂತ. ಆತ್ಮಸಾಕ್ಷಿಯ ಇದೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. 2028ಕ್ಕೆ ನೋಡ ನಡೀರಿ. ನನಗೆ ಗೊತ್ತಿಲ್ಲ. ನಾನು ಯಾಕೆಂದ್ರೆ ತಡೀರಿ 2000 ಹಿಂದೆ ಲಾಸ್ಟ್ ಇಯರ್ ಏನ್ ನಡೀತು. ನಾನು ಇವತ್ತು ನಮ್ಮ ಪಕ್ಷದ ಸಿದ್ಧಾಂತದ ಪ್ರಕಾರ ಕುಮಾರಣ್ಣವರು ಡೈರೆಕ್ಷನ್ ಕೊಟ್ಟು ಯಾರು ನಮ್ಮ ಪಕ್ಷದ ಏನಿದೆ ನಡೆಯುತ್ತೆ ಅನ್ನೋದನ್ನ ಕುಮಾರಣ್ಣವರು ಟ್ರಯಲ್ ಬೇಸಿಸ್ ಮಾಡೋರು. ಕುಮಾರಣ್ಣಂತ ದೇವೇಗೌಡರ ತರ ರಾಜಕೀಯ ಕಲೆ ಜಾಸ್ತಿ ಆಯ್ತು ನಡೆಸಿ ಸರ್ ನಮ್ಮ ಏನಿದೆ ಈಗಿನ ಪರಿಸ್ಥಿತಿ ಅನ್ನೋದು ಲೆಕ್ಕಾಚಾರ ಹಾಕಬೇಕಲ್ಲ ಸರ್. ನಾವೆಲ್ಲ ಮುಂದಿನ 28ಕ್ಕೆ ಈಗಿಂದ ರೆಡಿ ಆಗ್ಬೇಕಲ್ಲ. ನಡೆದಿದೆ. ಜಿಟಿಡಿ ಅವರು ಅಡ್ಡ ಮತದಾನ ಮಾಡಿದ್ರೆ ನಿಮ್ಮ ನಿರ್ಧಾರ ಏನಾಗಿರುತ್ತೆ? ಅದು ನನಗೆ ಗೊತ್ತಿಲ್ಲ. ಪಕ್ಷದ ಅಧ್ಯಕ್ಷ ಅವರೇ ರಾಷ್ಟ್ರೀಯ ಜಿಟಿಡಿ ಅವರು ಮತ ಹಾಕಿಲ್ಲ ಅಂತ ಅವರೇನು ಮೊದಲ ಪ್ರಾಶಸ್ತ್ಯ ಮತನೇ 30 ಹಾಕಿಸ್ಬಿಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ಏನ್ ನಿಮ್ಮ ನಿರ್ಧಾರ ಏನು ಸರ್? ಇದೆಲ್ಲ ಎಲೆಕ್ಷನ್ ಯಾಕೆ ತಲೆ ಕೆಡಿಸಿ ನಡೆದಿದೆ ಸರ್. ಈಗ ಹಿಂದೆ ಏನೇನಾಯ್ತು, ಯಾವ ಪರಿಸ್ಥಿತಿ ಆಯ್ತು ನಡಿ ತಲೆ ಕೆಡಿಸೈತಿ. ಅದೆಲ್ಲ ಆಮೇಲೆ ನೋಡೋಣ. 28ಕ್ಕೆ ಮಾತಾಡೋಣ ನಡೀರಿ ಸರ್. ಎಲ್ಲ ಕುಮಾರಣ್ಣ ದೇವೇಗೌಡರು ಅವ್ರು ನಡೀರಿ. ಪಕ್ಷ ಕಟ್ಟಕ್ಕೆ ಗೊತ್ತೈತೆ ಅವ್ರಿಗೆ. ಏನು ತಲೆ ಕೆಡಿಸಬಹುದು. ಕುಮಾರಣ್ಣವರು ದೇವೇಗೌಡರಿಗೆ ಪಕ್ಷ ಕಟ್ಟದಿದೆ, ಮಾಡ್ತಾರೆ 28ಕ್ಕೆ ನಡೀರಿ. ದೇವೇಗೌಡರಿಗೆ ರಾಜ್ಯಸಭಾ ಕೊಟ್ಟಿದ್ರೆ ಇನ್ನಷ್ಟು ಶಾಸಕರು ಗಟ್ಟಿಯಾಗಿರ್ತಿದ್ರು. ಅದು ನನಗೆ ಗೊತ್ತಿಲ್ಲ. ಈಗ ದೇವೇಗೌಡರು ಯಾವತ್ತು ಅಧಿಕಾರಕ್ಕೋಸ್ಕರ ಯಾರ ಮನೆ ಬಾಗಿಲು ಹೋದಾರಲ್ಲ, ಒಂದು ಪ್ರಧಾನಮಂತ್ರಿ ಹುದ್ದೆನೇ ತ್ಯಾಗ ಮಾಡಿದಂಥವ್ರು. ಅವತ್ತು ಸೀತಾರಾಮ್ ಕೇಸರಿಯವ್ರಿಗೆ ಒಂದು ಕ್ಷಮೆ ಕೇಳಿದ್ರೆ 5 ವರ್ಷ ಕಂಟಿನ್ಯೂ ಆಗೋರು. ವಾಜಪೇಯಿ ಚೀಟಿ ಬರೆದು ಕಳಿಸಿದ್ರು, ನಾವು ಓಟ್ ಹಾಕ್ತೀವಿ. ಅಂಥದ್ದೇ ಬಿಟ್ಟು ಬಂದವರು ಪ್ರಧಾನಮಂತ್ರಿ ಸ್ಥಾನನೇ. ರಾಜ್ಯಸಭೆಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಾರೆ ದೇವೇಗೌಡರು. ಏನಾದ್ರು ಕೇಳಕ್ಕೆ ಹೋಗಿದ್ರ? ಕುಮಾರಣ್ಣವ್ರು ಕೇಳಕ್ಕೆ ಹೋಗಿದ್ರ? ಅವರೇ ಏನು ಮಾಡಿದ್ರು? ಫಸ್ಟು ದೇವೇಗೌಡರು ಸದಾನಂದ ಗೌಡರು ಅಂದರು. ಆಮೇಲೆ ಪಾಪ ಮೇಡಮ್ ಅವ್ರನ್ನ, ಮಂಡ್ಯ ಮೇಡಮ್ನ ಪಾಪ ಅವ ಮುಂದೆ ಹೆಸರು ಹೇಳಿದ್ರು. ಅವ್ರಿಗೂ ಟೋಪಿ ಹಾಕಿದ್ರು. ಬಾಕಿಯರು ಯಾರು ಪಾಪ ಅವ ಮುಂಗಾರು ಕೊಟ್ಟಿದ್ರು. ಯಾರು ಆಗೋದು ನಾವೇನು ಬೇಡ ನೀವು. ಒಬ್ಬರು ನಮ್ಮ ಸಮಾಜದವರಿದ್ದರು. ಅವರಿಗೆ ಇವತ್ತು CM ಅವರು 2 ವರ್ಷ ಮಾಡಲಿ, ನಮಗೇನಂತೆ. ನಾವು 2028ಕ್ಕೆ ನೋಡೋಣ. ಈಗ SM ಕೃಷ್ಣ ಅವರು ಇದ್ರಪ್ಪ, ಏನಾಯ್ತು? 2004ರಲ್ಲಿ ಎಲ್ಲ ನೋಡಿದ್ದೀವಿ. ನಾನು 14 ನೋಡಿದ್ದೀನಿ, 18 ನೋಡಿದ್ದೀನಿ, 2004 ನೋಡಿದ್ದೀನಿ. ಎಲ್ಲ ನಾನು 30 ವರ್ಷ ಶಾಸಕನಾಗಿದ್ದೀನಿ. ನೋಡೋಣ ಮಿತ್ರ ಪಕ್ಷದಿಂದ ಸಂಪೂರ್ಣ ಸಹಕಾರ ಸಿಕ್ಕಿದೆ ಅಂತ ನನಗೆ ಗೊತ್ತಿಲ್ಲ ಸರ್. ನಾನು ಅವೆಲ್ಲ ತಲೆ ಈಗ ಅವ್ರದ್ದು ಅದು ರಾಷ್ಟ್ರೀಯ ಮಟ್ಟದಲ್ಲಿ ಅವ್ರು ತೀರ್ಮಾನ ಮಾಡಿರೋದು. ಅದು ನಾನು ಅವೆಲ್ಲ ನಮ್ಮ ಲಿಮಿಟ್ ಏನಿದೆ, ನಮ್ಮ ಪಕ್ಷ ನಾವು ಕುಮಾರಣ್ಣವರು ದೇವೇಗೌಡರು ನೇತೃತ್ವದಲ್ಲಿ ಗಟ್ಟಿಯಾಗಿ ಈ ಪಕ್ಷದ ದೇವೇಗೌಡರು ಏನು ಬೆಳೆಸಾರೋ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ. ಇನ್ನೇನು ಹೇಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.